ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗೇಪಲ್ಲಿ ತಾಲೂಕು ನ್ಯಾಯಾಲಯ ಆವರಣದಲ್ಲಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಸಸಿ ನೆಡೆಸಿ ನೀರು ಹಾಕಿ ವಿಶ್ವ ಪರಿಸರ ದಿನಾಚರಣೆಯನ್ನು ನಡೆಸಿದರು. ಜಿಲ್ಲಾ ನ್ಯಾಯಮೂರ್ತಿಗಳು ನವತಾ ಮೇಡಂ, ಎಲ್ಲ ನ್ಯಾಯಾಧೀಶರುಗಳು, ಸಾರ್ವಜನಿಕರು ಸೇರಿ ಪರಿಸರ ದಿನಾಚರಣೆಯನ್ನು ಜೂನ್ 5ನೇ ತಾರೀಕು ನಡೆಸಬೇಕು, ಸಸಿ ಸಂರಕ್ಷಣೆ ಮಾಡಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡೋಣ ಎಂದು ಹೇಳುತ್ತಾ ಈ ದಿನ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಈ ದಿನ ವಿಶ್ವಾದ್ಯಂತ ಪರಿಸರ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ಮತ್ತು ಉದ್ದೇಶ ಏನೆಂದರೆ, ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ವಾಸುದೇವ ಮೂರ್ತಿಯವರೇ ಹಾಗೂ ಶ್ರೀ ಬಾಬು RF ಸೋಷಿಯಲ್ ಫಾರೆಸ್ಟ್ ಮತ್ತು ಸಿಬ್ಬಂದಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಸರ್ ಅವರೇ ಹಾಗೂ ವಕೀಲರ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀ ರವಿ ಸರ್ ಅವರೇ ಹಾಗೂ ಕಾರ್ಯದರ್ಶಿಗಳಾದಂತಹ ಜಯಪ್ಪ ಹಾಗೂ ಖಜಾನ್ಸಿಯಾದಂತಹ ಬಿಂದು ಕುಮಾರಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ವಕೀಲರುಗಳಾದಂತಹ ಶ್ರೀ MK ಸರ್ ಅವರೇ, ನಂಜಪ್ಪ ಸರ್ ಅವರೇ, ನಂಜುಂಡಪ್ಪ ಸರ್ ಅವರೇ ಹಾಗೂ ಶ್ರೀ ನಾರಾಯಣ್ ಸರ್ ಅವರೇ, MBG ಸರ್ ಅವರೇ, RCS ಸರ್ ಅವರೇ, FE ಸರ್ ಅವರೇ ಮತ್ತು MA ಸರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ಹಾಗೂ ಕಿರಿಯ ವಕೀಲರುಗಳೇ, ಮಹಿಳಾ ವಕೀಲರುಗಳೇ ಮತ್ತು ಕಕ್ಷಿದಾರರುಗಳೇ ಮತ್ತು ಮಾಧ್ಯಮ ಬಾಂಧವರೇ, ಪೊಲೀಸ್ ಸಿಬ್ಬಂದಿಗಳೇ, ತಾಲೂಕು ಕಾನೂನು ಸೇವಾ ಸಿಬ್ಬಂದಿಗಳೇ, ಇವತ್ತು ನಾವು ತಾಲೂಕು ಕಾನೂನು ಸೇವಾ ಸಮಿತಿ ಬಾಗೇಪಲ್ಲಿ ಹಾಗೂ ವಕೀಲರ ಸಂಘ ಬಾಗೇಪಲ್ಲಿ ಇವರ ಸಹಯೋಗದೊಂದಿಗೆ ಮತ್ತು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ದಿನ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಇದರಿಂದ ಆರಂಭವಾಯಿತು ಅಂತ ನಾವು ಅದರ ಒಂದು ಹಿನ್ನೆಲೆಯನ್ನು ನೋಡಿದಾಗ 1972ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯು ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಚರಿಸಬೇಕು ಅಂತ ನಿರ್ಧಾರ ಮಾಡುತ್ತೆ. ನಂತರ 1973, 1974ನೇ ಇಸ್ವಿಯಿಂದ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದೆ. ಒಂದೊಂದು ಥೀಮಿನೊಂದಿಗೆ ಪ್ರತಿ ಒಂದು ವರ್ಷ ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ವರ್ಷದ ಥೀಮ್ ಏನಪ್ಪ ಅಂತಂದರೆ, ಭವಿಷ್ಯಕ್ಕಾಗಿ, ಹವಾಮಾನಕ್ಕಾಗಿ, ಪ್ರಕೃತಿ ಎನ್ನುವಂತಹ ಒಂದು ಥೀಮಿನೊಂದಿಗೆ ಈ ಒಂದು ಪರಿಸರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಪರಿಸರ ದಿನಾಚರಣೆಯನ್ನು ಆಚರಿಸುವ ಉದ್ದೇಶ ಈಗಾಗಲೇ ನಾನು ಹೇಳಿದೆ, ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರುತ್ತದೆ. ಹಾಗಾದರೆ ಪರಿಸರ ಅಂದರೆ ಏನು? ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಏನಿದೆ ಅದನ್ನೇ ನಾವು ಪರಿಸರ ಅಂತ ಕರಿತೀವಿ. ನಾವು ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಏನು ಬೇಕು? ಶುದ್ಧವಾದ ಗಾಳಿ ಬೇಕು. ಶುದ್ಧವಾದ ಗಾಳಿ ನಮಗೆ ಯಾವುದರಿಂದ ಸಿಗುತ್ತಪ್ಪ ಅಂದರೆ ಅದು ಮರ ಗಿಡಗಳಿಂದ ಮಾತ್ರ ಸಾಧ್ಯ. ಮರಗಳು ನಾವು ಬಿಡುವಂತಹ ಇಂಗಾಲದ ಡೈಆಕ್ಸೈಡನ್ನು ಅವು ಪಡೆದುಕೊಂಡು ನಮಗೆ ಮನುಷ್ಯನಿಗೆ ಬೇಕಾದಂತಹ ಆಮ್ಲಜನಕವನ್ನು ಮರಗಿಡಗಳು ಒದಗಿಸಿ ಕೊಡ್ತವೆ. ಹಾಗಾಗಿ ಮರಗಿಡಗಳು ಇಲ್ಲ ಅಂದರೆ ಮನುಷ್ಯ ಇಲ್ಲ. ಮನೆಗೆ ಒಂದು ಮರ, ಊರಿಗೆ ಒಂದು ವನ, ಕಾಡಿದ್ದರೆ ನಾಡು ಎಂಬಂತೆ ಪ್ರತಿ ಒಂದು ಊರಿಗೆ, ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ, ಪ್ರಪಂಚಕ್ಕೆ ಏನು ಬೇಕು ಅಂದರೆ ಮರಗಿಡಗಳು, ಅರಣ್ಯಗಳು ತುಂಬ ಅವಶ್ಯಕತೆ ಇದೆ. ಒಂದು ಮರದಿಂದ ನಾವು ಏನೆಲ್ಲ ಉಪಯೋಗವನ್ನು ಪಡ್ಕೋತೀವಿ ಅಂತ ನೋಡಿ
ಮನುಷ್ಯ ನಾಶ ಮಾಡ್ತಾ ಇದ್ದಾನೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಪ್ರಕೃತಿಯಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಯಾವ್ಯಾವ ಮಾಲಿನ್ಯ ಆಗ್ತಾ ಇದೆ ಅಂತ ಅಂದಾಗ ಹೆಚ್ಚಿಗೆ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಮರ ಗಿಡಗಳನ್ನು ನಾಶಪಡಿಸಿದ್ರೆ ಏನು ಮಾಲಿನ್ಯ ಆಗುತ್ತೆ? ವಾಯು ಮಾಲಿನ್ಯ ಜಾಸ್ತಿಯಾಗಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಪರಿಸರದಲ್ಲಿ ಹೆಚ್ಚಾಗಿ ಪರಿಸರ ಏನಾಗ್ತಾ ಇದೆ? ಮಾಲಿನ್ಯ ಆಗ್ತಾ ಇದೆ. ವಾಹನಗಳ ಸಂಖ್ಯೆ ಜಾಸ್ತಿ ಬಳಕೆ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ? ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಹಾಗೆ ಕಾರ್ಖಾನೆಗಳು ಬಿಡುವಂತಹ ಹೊಗೆ, ಇವುಗಳಿಂದನೂ ಕೂಡ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇದಷ್ಟೇ ಅಲ್ಲ, ಮಣ್ಣಿನ ಸವಕಳಿ, ಮರಗಿಡ